ಹಲೋ ಫ್ರೆಂಡ್ಸ್, ನಾನಿವತ್ತು ಧರ್ಮಸ್ಥಳದ ಉಜಿರೆ ಹತ್ರ ಇರುವಂತಹ ಶ್ರೀ ಸದಾಶಿವರುದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ 8 ಗಂಟೆಗೆ ನಾವು ನಮ್ಮೂರಿಂದ ಬಸ್ ಹತ್ತಿದ್ವಿ. ಸೊ ನಾವಲ್ಲಿ ಟೆಂಪಲ್ನ ರೀಚ್ ಆದಾಗ ಆಲ್ಮೋಸ್ಟ್ 11 ಆಗಿತ್ತು. ಅಲ್ಲಿಂದ 1 ಅವರ್ ನಾವು ಅಲ್ಲಿ ದೇವಸ್ಥಾನದಲ್ಲಿ ಸ್ಪೆಂಡ್ ಮಾಡಿ, ಅಂದರೆ ಮಣ್ಣಿನ ಹರಕೆ ಎಲ್ಲ ತೊಗೊಳೋದಿರುತ್ತೆ. ಅಲ್ಲಿ ನಾವು ಹರಕೆನ ಕಟ್ಕೊಬೋದು. ಅಲ್ಲಿ ನಮಗೇನು ಬೇಕಾಗುತ್ತೆ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದ್ರದ್ದೆಲ್ಲ ಅದು ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಅದ್ರ ಪ್ರಕಾರ ನಾವು ಹರಕೆನ ಕಟ್ಕೊಂಡು ಬರೋದು. ನೆಕ್ಸ್ಟ್ ಆ ಕಾರ್ಯ ಆದಮೇಲೆ ನಾವು ಅದನ್ನು ಹೋಗಿ ಹರಕೆನ ತೀರಿಸೋವಂಥದ್ದನ್ನ ನಾನು ಮಾಡ್ಬೋದು. ಇದ್ರ ಬಗ್ಗೆ ನನಗೆ ತುಂಬ ಹಳೇದಾಗೆ ವಿಷಯ ಗೊತ್ತಿತ್ತು, ಬಟ್ ನಾನು ಯಾವತ್ತೂ ಹೋಗೋಕ್ಕಾಗಿರಲಿಲ್ಲ. ಅಲ್ಲಿ ನಾಗಬನ ಅಂತ ಇತ್ತು, ಅಲ್ಲಿ ಮಹಿಳೆಯರಿಗೆ ಪ್ರವೇಶ ಇರಲಿಲ್ಲ. ಸೊ ಹಾಗಾಗಿ ನಾವು ಅಲ್ಲೆಲ್ಲ ಸುತ್ತಮುತ್ತ ದೇವಸ್ಥಾನದಲ್ಲೆಲ್ಲ ನೋಡಿಕೊಂಡು ಅದಾದಮೇಲೆ ನಾವು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಹೊರಟ್ವಿ. ಇಲ್ಲೇ ನೋಡಿ ಮಣ್ಣಿನ ಹರಕೆ ಬನ, ಇಲ್ಲೇ ಹೋಗ್ಬಿಟ್ಟು ನಾವು ಹರಕೆನ ಕಟ್ಕೊಂಡು ಬರೋದು. ನೆಕ್ಸ್ಟು ಅದು ಆದಮೇಲೆ ನಾವು ಹೋಗಿ ಅದನ್ನು ತೀರಿಸ್ಬಿಟ್ಟು ಬರೋ ಅಂಥದ್ದು. ಅಲ್ಲಿ ಹೇಳೋ ಪ್ರಕಾರ ನಮಗೆ ಇದು ಏನೇ ಹರಕೆ ಕಟ್ಕೊಂಡ್ರೂ ಕೂಡ ಅದು 1 ವರ್ಷದಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅಲ್ಲಿಂದ 12 ಗಂಟೆಗೆಲ್ಲ ನಾವು ಪೂಜೆ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳದಲ್ಲೂ ಕೂಡ ರಶ್ಶೇ ಇರಲಿಲ್ಲ, ತುಂಬ ಖಾಲಿ ಇತ್ತು. ಸೊ ಹಾಗಾಗಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲೇ ಊಟ ಕೂಡ ಮಾಡಿದ್ವಿ. ಮತ್ತೆ 3:15 ನಾವು ಬಸ್ ಹತ್ಬಿಟ್ಟು ಆ ಪ್ರಕೃತಿ ಸೌಂದರ್ಯ ಎಲ್ಲ ನೋಡಿಕೊಂಡು ನಮ್ಮೂರಿಗೆ ನಾವು ರೀಚ್ ಆದ್ವಿ. ಥ್ಯಾಂಕ್ ಯು ಆಲ್.